ಹೆಸರು ಕೃತಿ PS. ನಾನು ಪ್ರಿಯದರ್ಶಿನಿ ಶಾಲೆಯಲ್ಲಿ SSLC ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀನಿ. 625ಕ್ಕೆ 623 ಅಂಕಗಳು ಪಡೆದು ಪಾಸ್ ಆಗಿದ್ದೀನಿ. ಮೊದಲನೇದಾಗಿ ನಾನು ನಮ್ಮ ಶಾಲೆಯ ಆಡಳಿತ ಮಂಡಳಿ ಮತ್ತು ನಮ್ಮ ಟೀಚರ್ಸಿಗೆ ಧನ್ಯವಾದ ಹೇಳಲು ಕೋರುತ್ತೇನೆ. ನಾನು ಈ ಶಾಲೆಗೆ ಬಂದ ಟೈಮಿಂದ ಇಲ್ಲಿವರೆಗೂ ನಮ್ಮ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿಬಿಟ್ಟು ಎಲ್ಲ ಗೊಂದಲವನ್ನು ದೂರ ಮಾಡಿಬಿಟ್ಟು ನಮಗೆ ತುಂಬ ಆರಾಮಾಗಿ ಎಕ್ಸಾಮ್ ಬರೆಯುವಷ್ಟು ನಮಗೆ ಎನರ್ಜಿ ಕೊಟ್ಟಿದ್ದಾರೆ. ನಮಗೆ ಬಹಳ ಇದು ಎಕ್ಸಾಮಿಗೆ ಇರೋ ಭಯ ಎಲ್ಲ ದೂರ ಮಾಡಿಬಿಟ್ಟು ತುಂಬ ಕಾನ್ಫಿಡೆನ್ಸಿಂದ ಎಕ್ಸಾಮ್ ಬರೆಯಲು ನಮಗೆ ಅದನ್ನು ಸಾಧನೆ ಮಾಡಿದ್ದಾರೆ. ಮತ್ತು ನಾವು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಮಗೆ ತುಂಬ ಘೋರವಾಗಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ಬಿಟ್ಟು ನಮ್ಮದು ಡೌಟ್ಸ್ ಎಲ್ಲ ದೂರ ಮಾಡಿಬಿಟ್ಟು ರಿವಿಷನ್ ಎಲ್ಲ ಅವರೇ ಮಾಡಿಸಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಪಡೆಯಲು ಸಾಧ್ಯ ಮಾಡಿದ್ದಾರೆ. ಹೇಗಿತ್ತು ಸ್ಟಡಿ ಮನೆಯಲ್ಲೆಲ್ಲ? ಇವಾಗ ಶಾಲೆಯಲ್ಲಿ 12 ಗಂಟೆ ಅವರೇ ಎಲ್ಲ ಪಾಠ ಹೇಳ್ಕೊಡ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ರು. ಮನೇಲಿ ಏನಂದರೆ ಅದು ನಾವೇನು ಓದಿರ್ತೀವಿ ಶಾಲೆಯಲ್ಲಿ ಅದನ್ನು ರಿವೈಸ್ ಅದಷ್ಟೇ ಮಾಡೋದು, ಬೇರೆ ಏನು ಜಾಸ್ತಿ ಮಾಡೋದಿಲ್ಲ. ಮನೆಗೆ ಹೋಗ್ಬಿಟ್ಟು ಏನು 2-3 ಗಂಟೆ ತನಕ ಓದೋದು ಅದೇನಿಲ್ಲ. ಬೆಳಗ್ಗೆ ಸ್ವಲ್ಪ ಬೇಗ ಹೇಳ್ಬಿಟ್ಟು ರಿವೈಸ್ ಮಾಡಿದರೆ ಎಲ್ಲ ಈಸಿ ಆಗ್ತದೆ, ಉಳಿದ್ಕೊಳತ್ತೆ, ಎಲ್ಲ ಅರ್ಥ ಆಗುತ್ತೆ. ಮತ್ತು ಏನೋ ಅರ್ಥ ಆಗಲಿಲ್ಲ ಅಂದರೆ ಟೀಚರ್ಸಿಗೆ ಹೋಗ್ಬಿಟ್ಟು ಶಾಲೆಯಲ್ಲಿ ಇನ್ನೊಂದು ಸತಿ ಕೇಳ್ಬೋದು. ತುಂಬ ಚೆನ್ನಾಗಿ ಇದು ಪ್ರಿಪರೇಷನ್ಸ್ ಮಾಡಿಸ್ತಾರೆ ಸ್ಕೂಲಲ್ಲಿ. 625ಕ್ಕೆ 623 ತೆಗೆದ್ಬಿಟ್ಟು ಖುಷಿ ಆಗಿದ್ದೆ. ಸ್ವಲ್ಪ 625ಗೆ ಟ್ರೈ ಮಾಡ್ಬೋದಿತ್ತು. ಅಂದರೆ 625 ಬರುತ್ತೆ ಅಂತ ತುಂಬ ಆತಂಕ ಇತ್ತು. ಆದರೆ 623 ಸಿಕ್ಕಿದೆ. ಅದು ಏನು ಕೆಟ್ಟ ಸ್ಕೋರ್ ಏನಂತ ಅಲ್ಲ, ಖುಷಿ ಆಗಿತ್ತು. ಬೆಳಗ್ಗೆ ಇದು ಸ್ಕೋರ್ ಕಳಿಸಿದ್ರಲ್ಲ ಗೌರ್ಮೆಂಟು, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ರು. ನಮ್ಮಪ್ಪನೂ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದಾರೆ, ತುಂಬ ಫೋನ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ಇದು ಸೈನ್ಸಲ್ಲಿ 100ಕ್ಕೆ 98, ಅದು ಬಿಟ್ಟು ಎಲ್ಲ ಔಟ್. ಸ್ಕೂಲಲ್ಲಿ ಸಪೋರ್ಟ್ ಅಂದರೆ ಅವರು ಪಾಠ ತುಂಬ ಕ್ಲೀನಾಗಿ ಮಾಡ್ತಾರೆ, ಅದೊಂದು. ಮತ್ತು ಪಾಠ ಆದಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕಷ್ಟ ಆದರೆ ಅವರೇ ಕೇಳ್ತಾರೆ. ಮತ್ತು ಸ್ವಲ್ಪ ನಮಗೆ ನಾಚಿಕೆ ಬಂದರೆ ಅಂದರೆ ಕೇಳೋಕ್ಕಾಗಲಿಲ್ಲ ಅಂದರೆ ನಾವೇ ಹೋಗ್ಬಿಟ್ಟು ಇದು ಸ್ಟಾಫ್ ರೂಮಿಗೆ ಕೇಳೋ ಥರನೂ ಇರುತ್ತೆ. ಹೆಸಿಟೇಷನ್ ಇರಲ್ಲ. ಹೌದು, ಅವರೆಲ್ಲ ತುಂಬ ಕಂಫರ್ಟೇಬಲ್ ಆಗಿ ನೋಡ್ಕೋತಾರೆ. ನಮಗೆ ಏನು ಅದೇ ಮನದಲ್ಲಿ ಗೊಂದಲ ಏನು ಉಂಟು ಮಾಡಲ್ಲ. ಖುಷಿ ಇದೆ ಸರ್. ನೆಕ್ಸ್ಟು PUCಯಲ್ಲಿ ಸೈನ್ಸ್ ತೊಗೊಬಿಟ್ಟು ನಾನು ಎಂಜಿನಿಯರಿಂಗಿಗೆ ಹೋಗಬೇಕಂತ ಆಸೆ ಇದೆ. ಅದು PUCಯಲ್ಲಿ JEE ಎಕ್ಸಾಮ್ ಬರೀಬೇಕಂತ ಇದೆ. ಆಮೇಲೆ JEE ಎಕ್ಸಾಮ್ ಬರೆದಾದ್ಮೇಲೆ ಇಸ್ರೋಗೆ ಹೋಗ್ಬೇಕಂತ ನನ್ನ ತುಂಬ ದೊಡ್ಡ ಆಸೆ. ಇಸ್ರೋಗೆ ಹೋಗ್ಬಿಟ್ಟು ಅಲ್ಲಿ ಇವಾಗ ರಿಸರ್ಚ್ ಆದರೂ ಮಾಡ್ಬೋದು, ಅಥವಾ ಇದು ಆಸ್ಟ್ರೋನಾಟ್ ಆಗಿಬಿಟ್ಟು ನಾವೇ ಏನಾದರೂ ಇದು ಮಾಡೋದು ಆ ಥರನೂ ಇರುತ್ತೆ. ನನ್ನ ಏನು ಆಸೆ ಅಂದರೆ ಏನಾದರೂ ಒಂದು ಮಾಡಿಬಿಟ್ಟು ಇಸ್ರೋದಲ್ಲಿ ಸೇರಿಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ನಮ್ಮ ದೇಶಕ್ಕೆ. ನಮ್ಮ ದೇಶ ಇದು ಡೆವಲಪ್ಡ್ ಕಂಟ್ರಿ ಆಗಬೇಕಂತ ನನ್ನ ಆಸೆ. ಕೃತಿ PS. ಇದೆ ಸರ್. ಮೋಹನ್ ಸರ್ ಕೊಡು. ಇಲ್ಲ ಒಂಚೂರು ಹೂವು ಕಮ್ಮಿ ಮಾಡಿ ಡೌನ್ ಮಾಡಿ ಅದು ಓಕೆ. ಹಾಂ, ನೀವು ತಿರ್ಸಿ.
ಕಾಂಗ್ರೆಸ್ ನ್ಯಾಚುರ್ ಆಗಿರಲಿ. ಹೇಳಿ ಹೇಳ್ತೀರಿ, ಹೇಳಿ ಹೋಗ್ಬೇಕಾಯ್ತು. ಒಬ್ಬೊಬ್ಬರು ಒಂದು ಕೊಡಿ. ಬನ್ನಿ ಸರ್, ಕೊಡಿ ಮೇಡಮ್, ವಿಶ್ ಮಾಡಿ. ಸರ್ ಪೇರೆಂಟ್ಸ್ ಸರ್ ಬನ್ನಿ ಸರ್, ಬನ್ನಿ ಪೇರೆಂಟ್ಸಿಗೆ. ಈಗ ಅಣ್ಣ ಒಂದು ನೈವೇ ಮುಗಿಸ್ಬಿಟ್ಟಿದ್ದೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.